ಮೈಸೂರಿನ ನಂತರ ರಾಜ್ಯದಲ್ಲಿಯೇ ದ್ವಿತೀಯ ಸ್ಥಾನದಲ್ಲಿ ಆಚರಿಸುವ ನಿಪ್ಪಾಣಿ ತಾಲೂಕಿನ ಬೇಡಿಕೆಹಾಳದ ಸಿದ್ದೇಶ್ವರ ದಸರಾ ಉತ್ಸವ ಹಿನ್ನೆಲೆಯಲ್ಲಿ ಬುಧವಾರ ಬೆಳಗ್ಗೆ ಮುಖ್ಯ ಕಾರ್ಯಾಲಯ ನಾಮಫಲಕ ಉದ್ಘಾಟನೆ ಹಾಗೂ ದೇಣಿಗೆ ಪಾವತಿ ಪುಸ್ತಕ ಪೂಜೆಯೊಂದಿಗೆ ನಾಡಹಬ್ಬಕ್ಕೆ ಚಾಲನೆ ನೀಡಲಾಯಿತು. ಬೆಳಗ್ಗೆ ಗೆಳತಗ ಗ್ರಾಮದ ಸುರೇಶಸ್ವಾಮಿ ಅವರು ಪೌರೋಹಿತ್ಯದಲ್ಲಿ ದಸರಾ ಉತ್ಸವ ಕಮಿಟಿ ಅಧ್ಯಕ್ಷ ಸುನಿಲ್ ನಾರಿ ಹಾಗೂ ಕಮಿಟಿಯ ಎಲ್ಲಾ ಸದಸ್ಯರು ಹಾಗೂ ಪಂಚಾಯಿತಿ ಪಿಡಿಒ ಪ್ರಕಾಶ್ ದನಗರ್, ಗ್ರಾಮ ಲೆಕ್ಕಾಧಿಕಾರಿ ಸಂಜಯ್ ನೇಮನ್ನವರ್ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು, ದತ್ತ ಕಾರ್ಖಾನೆ ಸಂಚಾಲಕ ಇಂದ್ರಜಿತ್ ಪಾಟೀಲ್, ಜನಗೊಂಡ ದಡ್ಡಾಟಿಲ್, ಬಾಬಾ ಸಾಹೇಬ್ ಉಪಾಧ್ಯಾಯ ಅವರು ಮುಖ್ಯ ಉಪಸ್ಥಿತಿಯಲ್ಲಿ ವಿಧಿವತ್ತಾಗಿ ಪೂಜಾ ಕಾರ್ಯಕ್ರಮ ಜರುಗಿದವು. ಇನ್ನು ಈ ಸಂದರ್ಭದಲ್ಲಿ ಸುರೇಶ ಸ್ವಾಮಿ, ಸುನಿಲ್ ನಾರೆ, ಸಂದೀಪ್ ಪಾಟೀಲ್, ಆರ್.ಜೆ. ಡೋಮನೆ, ಎಂ.ಬಿ. ಪಾಟೀಲ್ ಮಾತನಾಡಿದರು. ತದನಂತರ ಪ್ರತಿ ವರ್ಷದಂತೆ ದಸರಾ ಉತ್ಸವ ಕಮಿಟಿಯ ಮೊದಲ ಮಾನ್ಯತೆ ದೇಣಿಗೆ ಪಾವತಿ ಅಶೋಕ್ ಶಂಕರ್ ಚೌಕ್ಲೆ ಅವರಿಂದ ಪ್ರಾರಂಭಿಸಿ ದೇಣಿಗೆ ಸಂಗ್ರಹಣೆ ಚಾಲನೆ ನೀಡಲಾಯಿತು. ಒಂದು ಪೂಜೆಯನ್ನು ಸಮಸ್ತ ಗ್ರಾಮಸ್ಥರು ಹಮ್ಮಿಕೊಂಡಿದ್ರು. ಆ ಕಾರ್ಯಾರ್ಥವಾಗಿ ಈ ಸಂಪೂರ್ಣ ಪೂಜೆಗಳನ್ನು ವಿಧಾನ ಪ್ರಕಾರ ಸರ್ವ ಧರ್ಮ ಸಮನ್ವಯದಿಂದ ಈ ಕಾರ್ಯಕ್ರಮ ಪರಿಪೂರ್ಣವಾಗಿ ಜರುಗಿದ್ದು ಮತ್ತು ಬೆಳಕಾ ದಸರಾದ ವಿಶೇಷತೆ ಏನೆಂದರೆ ಬಹಳ ಶ್ರೇಷ್ಠವಾದಂಥ ಮತ್ತು ಬಹಳ ವಿಜೃಂಭಣೆಕಾರವಾದಂಥ ಒಂದು ದಸರಾ ಮಹೋತ್ಸವ ನಮ್ಮ ಚಿಕ್ಕೋಡಿ ತಾಲೂಕದಲ್ಲಿ ಅಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲೆಯಲ್ಲಿಯೂ ಸಹ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ದಸರಾ ಯಾವ ಊರಿನಲ್ಲಿಯೂ ಆಗುವುದಿಲ್ಲ. ಆದ ಕಾರಣ ಬಹಳ ಅತಿ ಉತ್ಸಾಹದಿಂದ ಎಲ್ಲರೂ ನೀವು ಕೂಡಿ ಈ ಉತ್ಸವವನ್ನು ಆಚರಿಸುತ್ತೀರಿ ಮತ್ತು ಏಕೈಕ್ಯ ಭಾವದಿಂದ ಆಚರಿಸುತ್ತೀರಿ. ಅದೇ ಪ್ರಕಾರವಾಗಿ ಒಳ್ಳೆಯ ಹಬ್ಬವನ್ನು ಎಲ್ಲರೂ ಕೂಡಿ ಒಂದು ಒಳ್ಳೆಯ ಒಗ್ಗಟ್ಟು ಮನಸ್ಸಿನಿಂದ ಆಚರಿಸುತ್ತಾ ಬಂದಿರುತ್ತೀರಿ. ಅದನ್ನು ನಾವು ನೋಡ್ಕೊತ ಬಂದಿರ್ತೀವಿ. ಅದೇ ಪ್ರಕಾರವು ಈ ವರ್ಷವೂ ಸಹ ನೀವು ಅತಿ ವಿಜೃಂಭಣೆಯಿಂದ ದಸರಾವನ್ನು ಆಚರಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಪೂರ್ಣವಾಗಲಿ ಅಂತ ಸಿದ್ದೇಶ್ವರ ಕಡೆ ನಾನು ಬೇಡಿಕೊಳ್ಳುತ್ತೇನೆ. ಮತ್ತು ಆ ಸಿದ್ದೇಶ್ವರ ಆಶೀರ್ವಾದ ನಿಮ್ಮ ಮೇಲೆ ಬಹಳ ಇರುತ್ತದೆ. ಯಾಕಂದರೆ ಪ್ರತಿ ವರ್ಷನೂ ದಸರಾ ಹಬ್ಬ ಬೆಳೀತಾ ಹೋಗುತ್ತದೆ. ಕುಸ್ತಿಗಳಾಗಲಿ, ಕ್ರೀಡೆಗಳಾಗಲಿ, ಉತ್ಸವಗಳಾಗಲಿ ಒಳ್ಳೆಯ ರೀತಿಯಿಂದ ನಡೆದಿದೆ. ಅದೇ प्रकार ಈ ವರ್ಷವೂ ನಡೆಯಲಿ ಅಂತ ದೇವರ ಕಡೆ ಕೇಳಿಕೊಂಡು तुम्हा सर्वांना आव्हान केलंय की हा दसरा बेडकेळकरांचा दसरा नसून सर्व या परिसरातील सर्व पंचक्रोशीचा दसरा आहे आणि त्यासाठी बेडकेळकरांचं परम कर्तव्य हे आहे की त्यांनी या दसरा महोत्सवासाठी आपलं कर्तव्य त्या ठिकाणी निभावून हा दसरा अतिशय उत्साहितपणे पार पाडावा. कुठले अनैतिक कार्यक्रम होऊ ಬಂದಿದ್ದಕ್ಕಾಗಿ ಪ್ರಥಮವಾಗಿ ಎಲ್ಲರನ್ನ ಸ್ವಾಗತವನ್ನು ಕೋರ್ತೀನಿ. ನಮ್ಮ ಕರೆಗೆ ಹೋಗೊಟ್ಟು ಎಲ್ಲರೂ ಬಂದಿದ್ದೀರಿ. ಇದೇ ಪ್ರಕಾರ ಈ ವರ್ಷ ದಸರಾ ಹಬ್ಬವನ್ನು ಅತಿಶಯ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ತಮ್ಮೆಲ್ಲರ ಸಹಕಾರ ಅತಿಶಯ ಮಹತ್ವದಾಗಿದೆ. ಎಲ್ಲರೂ ನಮಗೆ ಸಹಕಾರ ಮಾಡಬೇಕು. ಮತ್ತಿದ ನಮ್ಮ ಊರಿಂದ ಜಾತಿ ರೀತಿ ಎಲ್ಲಿ ಏನೋ ಅನೈತಿಕ ಘಟನೆ ಆಗಬಾರದಂಗ ಪ್ರತಿಯೊಬ್ಬರು ಅದರ ಕಾಳಜಿ ತಗೋಬೇಕು. ಇನ್ನು ಈ ಸಂದರ್ಭದಲ್ಲಿ ದತ್ತಕುಮಾರ್ ಪಾಟೀಲ್, ಬಾಳಾಸಾಹೇಬ್ ಪಾಟೀಲ್, ರಾಜು ಹಣಬರಟ್ಟಿ, ಟ್ಯಾಟ್ಯಾಸಾಹೇಬ್ ಕೆಸ್ತೆ, ಅಶೋಕ್ ಆರಗೆ, ದಯಾನಂದ ಸುಬೇದಾರ್, ಅಶೋಕ್ ಸುಬೇದಾರ್, ಅಜಿತ್ ಬೆಣ್ಣಾಳೆ, ಅನಿಲ್ ದೇಶಪಾಂಡೆ, ಸಂಜಯ್ ಪಾಟೀಲ್ ಸೇರಿದಂತೆ ದಸರಾ ಕಮಿಟಿ ಸದಸ್ಯರು, ಗ್ರಾಮ ಪಂಚಾಯಿತಿಯ ಸದಸ್ಯರು, ಗ್ರಾಮ ಗಣ್ಯರು ಉಪಸ್ಥಿತರಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.